ತಮ್ಮದೇ ಕ್ಷೇತ್ರಕ್ಕೆ ಸಿಎಂ ಭೇಟಿ ಕೊಟ್ಟಾಗ ಡಿ.ಕೆ. ಸುರೇಶ್ ಅವ್ರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಪಾರ್ಲಿಮೆಂಟ್ ಅಲ್ಲಿ ದನಿ ಎತ್ತುವಂತ ಒಂದು ಧೈರ್ಯ ಇಟ್ಕೊಂಡಿಲ್ಲ ಅಂತವ್ರನ್ನ ಯಾಕೆ ಗೆಲ್ಲಿಸ್ತೀರ ಅನ್ನೋ ಮಾತನ್ನ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಆದರೆ ಅವರು ಹಲವಾರು ಬಾರಿ ರಾಜಕಾರಣಕ್ಕೋಸ್ಕರ ಸುಳ್ಳು ಹೇಳುವಂಥದ್ದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. 2 ದಿನಗಳ ಹಿಂದೆ ಬೆಂಗಳೂರಿನ ಒಂದು ಪ್ರಮುಖ ಸಿವಿಕ್ ಅಡ್ವೊಕೇಸಿ ಗ್ರೂಪು BPAC ಅನ್ನುವಂಥವ್ರು ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲ ಪೇಪರ್ಗಳಲ್ಲಿ ಅದು ರಿಪೋರ್ಟ್ ಕೂಡ ಆಗಿದೆ. ಕರ್ನಾಟಕದ ಸಂಸದರ ಪೈಕಿ ಪಾರ್ಲಿಮೆಂಟ್ನಲ್ಲಿ ಅತಿ ಹೆಚ್ಚು ಅಟೆಂಡೆನ್ಸ್ ಇರುವಂಥ ಸಂಸದ ನಾನು. ಕರ್ನಾಟಕದ ಎಲ್ಲ ಸಂಸದರ ಪೈಕಿ ಪಾರ್ಲಿಮೆಂಟ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವಂಥ ಸಂಸದ ನಾನು. ಕರ್ನಾಟಕದ ಎಲ್ಲ ಸಂಸದರ ಪೈಕಿ ಪಾರ್ಲಿಮೆಂಟ್ನಲ್ಲಿ ಅತಿ ಹೆಚ್ಚು ಡಿಬೇಟ್ಗಳನ್ನು ಮಾಡಿರುವಂಥ ಸಂಸದ ನಾನು. ಬೆಂಗಳೂರಿನ ಎಲ್ಲ ಸಂಸದರ ಪೈಕಿ ಅತಿ ಹೆಚ್ಚು MP ಲ್ಯಾಡ್ ಫಂಡ್ಸನ್ನು ಅಭಿವೃದ್ಧಿಗೋಸ್ಕರ ಬಳಸಿರುವಂಥ ಸಂಸದ ನಾನು. ಇದನ್ನೆಲ್ಲವನ್ನು ಅನಲೈಸ್ ಮಾಡಿ ಟಾಪ್ ಪರ್ಫಾರ್ಮರ್ MP ಎನ್ನುವಂಥ ಒಂದು ಬಿರುದನ್ನು ಕೂಡ ಕೊಟ್ಟು BPAC ಅನ್ನುವಂಥ ಒಂದು ನಾನ್ ಪೊಲಿಟಿಕಲ್ ಸಂಸ್ಥೆ ಪೇಪರಿಗೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಓದೋದಿಲ್ಲ, ಸುಳ್ಳಿನ ಆಧಾರದ ಮೇಲೇ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾನು ಸಂಸತ್ತಿಗೆ ಹೋದಂಥ ಮೊದಲ ದಿನ ಬೆಂಗಳೂರಿಗೆ ಸಬರ್ಬನ್ ರೈಲ್ ಬರಬೇಕು ಅನ್ನುವಂಥ ವಿಷಯದ ಬಗ್ಗೆ ನಾನು ಮಾತನಾಡಿದೆ. 40 ವರ್ಷದಿಂದ ಬರದಲ್ಲೇ ಇದ್ದಂಥ ಸಬರ್ಬನ್ ರೈಲು ನಾನು MP ಆದಮೇಲೆ ಕಳೆದ 5 ವರ್ಷದಲ್ಲಿ ಮೋದಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಬಂತು. ಪಾರ್ಲಿಮೆಂಟ್ನ ಮೊದಲ ಅವಧಿಯಲ್ಲಿ ಕರ್ನಾಟಕದವರಿಗೆ ಇಷ್ಟು ವರ್ಷ ಕಾಂಗ್ರೆಸ್ನ ಆಡಳಿತದಲ್ಲಿ ಅನ್ಯಾಯ ಆಗಿದೆ. ಕೇಂದ್ರದ ಪರೀಕ್ಷೆಗಳು, ಬ್ಯಾಂಕಿಂಗ್ ಪರೀಕ್ಷೆ ಇರ್ಬೋದು, CRPF CAF ಪರೀಕ್ಷೆಗಳಿರ್ಬೋದು, ಇವೆಲ್ಲ ಕನ್ನಡ ಭಾಷೆಯಲ್ಲಿ ಆಗಬೇಕು ಅಂತ ನಾನು ಆಗ್ರಹ ಮಾಡಿದೆ. 70 ವರ್ಷದಿಂದ ಕನ್ನಡ ಭಾಷೆಯಲ್ಲಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಬರೆಯೋಕ್ಕೆ ಕನ್ನಡದ ಯುವಕರಿಗೆ ಅವಕಾಶ ಇರಲಿಲ್ಲ. ಇವತ್ತು ಫಸ್ಟ್ ಟೈಮು ಸ್ವಾತಂತ್ರ್ಯ ಬಂದ ಮೇಲೆ ಕೇಂದ್ರದ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಆಗಿದೆ. ಪಾರ್ಲಿಮೆಂಟಲ್ಲಿ ನಾನು ಮಾತನಾಡಿರೋವಂಥದ್ದು. ಸಿದ್ದರಾಮಯ್ಯನವರು ಈ ಎಲ್ಲ ವಿಷಯಗಳನ್ನು ಅರ್ಥೂ ಕೂಡ ಸುಮ್ಮನೆ ಹೇಳಬೇಕಲ್ಲ ಅನ್ನೋ ಕಾರಣಕ್ಕೆ ರಾಜಕಾರಣಕ್ಕೆ ಇದನ್ನೆಲ್ಲ ಹೇಳ್ತಾರೆ. ನಾನೊಂದು CD ಮಾಡಿ ನಾನು ಪಾರ್ಲಿಮೆಂಟಲ್ಲಿ ಮಾತನಾಡಿರುವಂಥ ಸುಮಾರು ಒಂದು 45-48 ಭಾಷಣಗಳಿದೆ. ಅದೆಲ್ಲದನ್ನು ಒಂದು CD ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ನಿವಾಸಕ್ಕೆ ನಾನು ತಲುಪಿಸುವಂಥ ಕೆಲಸ ಮಾಡ್ತೀನಿ. ಅವರು ಅದನ್ನು ನೋಡ್ಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ.